ಹೇಗಿದ್ರು ಡಿಟರ್ಮಿನೇಟ್ ಮಾಡೋಕ್ಕೆ ಗೊತ್ತು. ಈ ಮೈನರು ಮತ್ತು ಕೋಫ್ಯಾಕ್ಟರ್ನ ನಾವು ಏನಕ್ಕೆ ಉಪಯೋಗಿಸ್ಬೇಕು ಅಂಥೇಳಿ, ಏನಕ್ಕಂತ ಹೇಳಿದ್ರೆ ಈ ಥರ ಒಂದು ಡಿಟರ್ಮಿನೆಂಟ್ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ನಾವು ಹೀಗೆಲ್ಲ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ ಅಲ್ವಾ. ಮತ್ತೊಂದು ಸತಿ ಇದನ್ನು ಕಾಪಿ ಮಾಡ್ಕೊಬೇಕು. ಸೊ ಇದು ಇಷ್ಟುದ್ದ ಬರೆದು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ, ಸರಿ ತಾನೆ. ನಮ್ಗೆ ಇಷ್ಟುದ್ದ ಬರೆಯೋದು ಬೇಡ, ಸ್ವಲ್ಪ ಸಿಸ್ಟಮ್ಯಾಟಿಕಾಗಿ ಕ್ಯಾಲ್ಕುಲೇಷನ್ ಮಾಡೋಣ ಅಂತ ಹೇಳಿದಾಗ ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ಆರ್ ಮೈನಸ್ ಆ್ಯಂಡ್ ಕೋಫ್ಯಾಕ್ಟರ್ಸ್. ಸೊ ಈ ಎಕ್ಸಾಂಪಲ್ ಬಂದು ವಿ ಆರ್ ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ ದ ಫಸ್ಟ್ ರೋ. ಸೊ ಇದನ್ನು ನಾನು ಈ ರೀತಿಯಲ್ಲೂ ಕೂಡ ಬರಿಬೋದು. A11 ಇಂಟು ಕೋಫ್ಯಾಕ್ಟರ್ A11 ಪ್ಲಸ್ A12 ಇಂಟು ಕೋಫ್ಯಾಕ್ಟರ್ ಆಫ್ A12 ಪ್ಲಸ್ A13, ಆ್ಯಕ್ಚುಲಿ ಒಂದೇ ಫಾರ್ಮುಲಾ ಇದು, ಪ್ಲಸ್ A13 ಇಂಟು A13. ಸೊ ಈ ರೀತಿಯಲ್ಲಿ ನಾವು ರೀಪ್ಲೇಸ್ ಮಾಡ್ಬೋದು ಅಲ್ವಾ. ಇಷ್ಟೆಲ್ಲ ಬರೆಯೋದು ಬದಲಾಗಿ ಈ ರೀತಿಯಲ್ಲಿ ಬರಿಬೋದು. ಸೊ ಬೇಸಿಕಲಿ ಅವ್ರ ಇಂಟೆನ್ಷನ್, ಈ ಮಾಡಿರೋ ಇಂಟೆನ್ಷನ್ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಕೆಲಸ ಸ್ವಲ್ಪ ಆರ್ಗನೈಸ್ಡ್ ಆಗಿರಲಿ ಅಂತ ಹೇಳಿ. ಆನ್ ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ C3, ಮತ್ತೊಂದು ಎಕ್ಸಾಂಪಲ್ ನೋಡೋಣ. ಉದಾಹರಣೆಗೆ ನೋಡಿದ್ದು C3 ಅಂತ ಹೇಳಿದ್ರೆ ಇದು. ಸೊ ಇದರಲ್ಲಿ ನಾವು ತಿರ್ಗಾ A13 ಇಂಟು ಕೋಫ್ಯಾಕ್ಟರ್ ಆಫ್ A13 ಪ್ಲಸ್ A23 ಇಂಟು ಕೋಫ್ಯಾಕ್ಟರ್ ಆಫ್ A23. ಸೊ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಸುಲಭ ಆಗ್ತಾಯಿದೆ. ನೆಗೆಟಿವ್ ಪಾಸಿಟಿವ್ ಏನೇ ಯೋಚನೆ ಮಾಡೋಂಗಿಲ್ಲ ನಾವು, ಸುಮ್ಮನೆ ಈ ಥರ ಬರ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ನಮ್ಮ ಉತ್ತರ ಬಂದಂಗೆ ಲೆಕ್ಕ. ಸೊ ಆಲ್ ಆಫ್ ದಿಸ್ ಇಸ್ ಈಕ್ವಲ್ ಟು ಆರ್ ಡಿಟರ್ಮಿನೆಂಟ್ ಆ್ಯಂಡ್ ಆಲ್ ಆಫ್ ದಿಸ್ ಡಿಟರ್ಮಿನೆಂಟ್ಸ್ ಆರ್ ಒನ್ ಆ್ಯಂಡ್ ದ ಸೇಮ್. ಎಲ್ಲದರಲ್ಲೂ ಅದೇ ಉತ್ತರ ಬರುತ್ತೆ. ಸೊ ಕನ್ಕ್ಲೂಷನ್ ಏನಪ್ಪ ಅಂತ ಹೇಳಿದ್ರೆ your determinant is equal to sum of the product of the elements of any row or column with their corresponding cofactor. ಅದು ಮುಖ್ಯ, ಕರೆಸ್ಪಾಂಡಿಂಗ್ ಅಂತ ಹೇಳೋದು, ಸರಿನಾ.